ಬಿಜೆಪಿ ಜೆಡಿಎಸ್ನ ಮೈಸೂರು ಚಲೋ ಪಾದಯಾತ್ರೆ 7ನೇ ದಿನಕ್ಕೆ ಕಾಲಿಟ್ಟಿದ್ದು ನಾಳೆ ಸಮಾರೋಪಗೊಳ್ಳಲಿದೆ. ಇಂದು ಕಾಂಗ್ರೆಸ್ನ ಜನಾಂದೋಲನ ಯಾತ್ರೆ ಸಮಾರೋಪ ನಡೆಯಲಿದೆ. ಇದರ ಮಧ್ಯೆ ದೋಸ್ತಿ ನಾಯಕರು ಕಾಂಗ್ರೆಸ್ ನಾಯಕರ ಮಧ್ಯೆ ವಾಗ್ಯುದ್ಧ ಜೋರಾಗಿದೆ. ಈ ಕುರಿತ ಸುದ್ದಿಯನ್ನು ನೋಡೋಣ. ಮೂಡ ಮಲ್ಲಯುದ್ಧ ನ್ಯೂಸ್ ಟಾಪ್ 9ನಲ್ಲಿ. ಮೂಡ ಹಗರಣದ ವಿರುದ್ಧ ಮತ್ತು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ನ ಮೈಸೂರು ಚಲೋ ಪಾದಯಾತ್ರೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಮಂಡ್ಯದ ತೂಬಿನಕೆರೆಯಿಂದ ಆರಂಭವಾದ ಪಾದಯಾತ್ರೆ ಶ್ರೀರಂಗಪಟ್ಟಣದಲ್ಲಿ ಅಂತ್ಯಗೊಂಡಿತ್ತು. ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ಕಾರ್ಯಕರ್ತರು ಮುಖಂಡರು ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಮುಂದುವರಿಯಲಿದ್ದು ನಾಳೆ ಸಮಾರೋಪ ಸಮಾರಂಭ ನಡೆಯಲಿದೆ. ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ರಾತ್ರಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಮಾವೇಶದ ವೇಳೆ ವಿದ್ಯುತ್ ಕಡಿತವಾಗಿ ಕೆಲ ಕಾಲ ಪರದಾಡುವಂತಾಯಿತು. ಬಿಜೆಪಿ ಜೆಡಿಎಸ್ನ ಸಾರ್ವಜನಿಕ ಸಭೆ ನಡೀತಾ ಇದ್ದ ಸ್ಥಳದಲ್ಲಿ ಎಲ್ಲಾ ಬೀದಿ ದೀಪಗಳು ಆಫ್ ಆಗಿ ಕತ್ತಲು ಆವರಿಸಿತ್ತು. ನಿಖಿಲ್ ಕುಮಾರಸ್ವಾಮಿ ಕತ್ತಲಲ್ಲೇ ಭಾಷಣ ಮಾಡುವಂತಾಯಿತು. ಇದಕ್ಕೂ ಮುನ್ನ ನಿಖಿಲ್ ಪಂಜಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಶ್ರೀರಂಗಪಟ್ಟಣದ ಶೆಟ್ಟಿಹಳ್ಳಿ ಬಳಿ ನಿನ್ನೆ ವಿಜಯೇಂದ್ರ ಆರ್ ಅಶೋಕ್ರನ್ನ ಕಾರ್ಯಕರ್ತರು ಮೂಸಂಬಿ ಹಣ್ಣಿನ ಬೃಹತ್ ಹಾರ ಹಾಕುವ ಮೂಲಕ ಸ್ವಾಗತ ಕೋರಿದ್ರು. ಇದಾದ ಬೆನ್ನಲ್ಲೇ 50ಕ್ಕೂ ಹೆಚ್ಚು ಪುರೋಹಿತರು ವೇದ ಮಂತ್ರ ಪಠಣೆ ಮೂಲಕ ಸ್ವಾಗತ ಕೋರಿದ್ರು. ಇನ್ನು ರಾತ್ರಿ ರೈತ ಸಂಘದ ಭೂಮಿ ತಾಯಿ ಹೋರಾಟ ಸಮಿತಿ ಪಂಜಿನ ಪ್ರದರ್ಶನ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ರು. ರೇಣುಕಾಚಾರ್ಯ ಮತ್ತಿತರರು ಕಂಸಾಳೆ ನೃತ್ಯ ಮಾಡಿದ್ದು ಗಮನ ಸೆಳೆಯಿತು. ನಾವು ಮೈಸೂರು ನೋಡೋದಕ್ಕೆ ಹೋಗ್ತಾ ಇಲ್ಲ, ಕಳ್ಳ ಮಳ್ಳರನ್ನ ಹಿಡಿಯೋದಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೇವೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರೇ, ನೀವು ಪ್ರಾಮಾಣಿಕವಾಗಿದ್ರೆ ವಿಧಾನಸೌಧದಲ್ಲೇ ನಾನು ಕಳ್ಳ ಅಲ್ಲ ಅಂತ ದಾಖಲೆ ಕೊಡಬೇಕಾಗಿತ್ತು. ಮೈಸೂರಿನಲ್ಲಿ ಯಾಕೆ ಕೊಡ್ತಾ ಇದ್ದೀರಾ ಅಂತ ಅಶೋಕ್ ಪ್ರಶ್ನಿಸಿದ್ರು. ಸಿದ್ದರಾಮಯ್ಯ ಅವರು 14 ಅವರ ಹಿಂಬಾಲಕರು 500 ಸೈಟ್ ಹೊಡೆದಿದ್ದಾರೆ, 3ರಿಂದ 4,000 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಅಶೋಕ್ ಆರೋಪಿಸಿದ್ರು. ನಮ್ಮ ಖಜಾನೆಯಲ್ಲಿದ್ದಂತ ಬಡವರ ದುಡ್ಡನ್ನ ಲೂಟಿ ಮಾಡಿದ್ದಾರೆ. ಅವರು ಮೈಸೂರು ಸೇರಿಕೊಂಡಿದ್ದಾರೆ. ಅವ್ರನ್ನ ಹಿಡಿಯಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇರೋದಿಲ್ಲಿ. ಮೈಸೂರು ನೋಡಕ್ಕೆಲ್ಲ ಹೋಗ್ತಾ ಇರೋದು ಕಳ್ಳನ್ನ ಹಿಡಿಯಕ್ಕೆ. ಕಳ್ಳ ಮಳ್ಳ ಯಾರು? ವಾಲ್ಮೀಕಿ ಹಗರಣ ಹಾಗೂ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ A1 ಆರೋಪಿ. ಅವರು ರಾಜೀನಾಮೆ ಕೊಡುವ ಸಮಯ ಹತ್ತಿರವಾಗಿದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಆರೋಪ ಹೊತ್ತ ಸಿಎಂ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸಿಲ್ಲ. ಭ್ರಷ್ಟಾಚಾರ ಪಿತಾಮಹ ಡಿಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ಸಿಎಂ ಅಧಿವೇಶನದಲ್ಲಿ ಉತ್ತರ ನೀಡಲಾಗದೆ ಪಲಾಯನ ಮಾಡಿದ್ರು ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ಸಚಿವ ಸಂಪುಟ ಸಭೆಯಲ್ಲಿ ತಾವು ಭಾಗವಹಿಸಬಾರದು ಅಂತ ಹೇಳಿ ಆ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಪಿತಾಮಹಗಳಾಗಿರ್ತಕ್ಕಂಥ ಸನ್ಮಾನ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯ ನೇತೃತ್ವ ಅವರ ನೇತೃತ್ವದಲ್ಲಿ ನಡೆದಿದೆ. ಕುಮಾರಸ್ವಾಮಿ ವಿರುದ್ಧ ಟೀಕೆ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ನಾವು ಕೂಡ ಗೌಡರೇ, ಒಕ್ಕಲುತನದ ಬಗ್ಗೆ ಮಾತನಾಡಬೇಡಿ. ನಿಮ್ಮ ತಂದೆಯ ಬಗ್ಗೆ ನಾನು ಮಾತನಾಡಿಲ್ಲ. ಅಧಿಕಾರ ಶಾಶ್ವತ ಅಲ್ಲ, ನೀವು ಎಚ್ಚರಿಕೆಯಿಂದ ಇರಿ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಮೇಕೆದಾಟುಗಾಗಿ ಡಿಕೆಶಿ ಮಾಡಿದ್ದ ಪಾದಯಾತ್ರೆ ಬಗ್ಗೆನೂ ನಿಖಿಲ್ ವ್ಯಂಗ್ಯವಾಡಿದ್ದಾರೆ. ನಾವು ಕೂಡ ಒಕ್ಕಲಿಗರೇ, ನಮ್ಮ ಒಕ್ಕಲತನಕ್ಕೆ ಪ್ರಶ್ನೆ ಮಾಡಬೇಡಿ. ನಾವು ರೈತರ ಮಕ್ಕಳೇ, ದಯಮಾಡಿ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಿ. ಇಲ್ಲಿವರೆಗೂ ನಾನು ಸಹಿಸಿಕೊಂಡು ಬಂದಿದ್ದೇನೆ. ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ನೀವೇನ್ ಮಾತನಾಡ್ತೀರಿ? ಎಂದಾದ್ರೂ ನಿಖಿಲ್ ಕುಮಾರಸ್ವಾಮಿ ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ಮಾತನಾಡಿದ್ರೆ ಏನಾಗ್ಬೋದು ಸರ್ ನಿಮ್ಗೆ? ಏನಣ್ಣ, ಒಬ್ಬ ಯುವಕ ಇದ್ದೇನೆ, ಕಿರಿಯ ಇದ್ದೇನೆ, ನೀವು ಬಹಳ ಹಿರಿಯಕರು, ಅನುಭವಿಗಳು. ದಯಮಾಡಿ ನಿಮ್ಮ ಸಂಸ್ಕಾರನ ಮರಿಬೇಡಿ. ಬಂದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ನೆನ್ಸ್ಕೊಳ್ಳಿ, ತೂರಾಡ್ಕ ಹೋದ್ರು. ನಮ್ಮ ನೀರು ನಮ್ಮ ಹಕ್ಕು. ತೂರಾಡ್ಕ ಪಾದಯಾತ್ರೆ ಮಾಡಿದ್ರು. ನಮ್ಮ ನೀರು ಇಲ್ಲ, ನಮ್ಮ ಹಕ್ಕು ಇಲ್ಲ. ನಮ್ಮ ನೀರು ಕಂಡವ್ರ ಹಕ್ಕು. ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆಗೆ ಪ್ರತಿಯಾಗಿ ಕಾಂಗ್ರೆಸ್ ಬೃಹತ್ ಸಮಾವೇಶಕ್ಕೆ ಸಜ್ಜಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಜನಾಂದೋಲನ ಯಾತ್ರೆ ಸಮಾರೋಪ ಸಮಾರಂಭ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಸಮಾವೇಶಕ್ಕೆ ಚಾಲನೆ ಸಿಗಲಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಸೇರಿದಂತೆ ಸಂಪುಟದ ಎಲ್ಲಾ ಸಚಿವರು ಭಾಗಿಯಾಗಲಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಯಾವ ಸಮಾವೇಶಕ್ಕೂ ಬರೋದು ಬೇಡ, ಜೆಡಿಎಸ್ ಮತ್ತು ಬಿಜೆಪಿಯವರನ್ನ ನಾವೇ ಎದುರಿಸ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ಜನಾಂದೋಲನ ಸಮಾವೇಶದ ಸ್ಥಳದ ಸಿದ್ಧತೆ ಪರಿಶೀಲಿಸಿ ಮಾತನಾಡಿದ ಡಿಕೆ, ನಾನು ಎಲ್ಲಾ ಕಾಲಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಪರ ಇದ್ದೇನೆ. ನಾನು ಮಾತ್ರ ಅಲ್ಲ, ನಮ್ಮ ಇಡೀ ಪಕ್ಷವೇ ಸಿಎಂ ಪರ ಗಟ್ಟಿಯಾಗಿ ನಿಲ್ಲುತ್ತೆ. ಸಿಎಂ ಸ್ವಲ್ಪ ಎಮೋಷನಲ್ ಮ್ಯಾನ್, ಹೀಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ, ನಾವು ಸಾಕು ಇವ್ರನ್ನೆಲ್ಲ ಅರಗಿಸ್ಕೋತೀವಿ, ನೀವೇನು ಬರೋದು ಬೇಡ. ಇಲ್ಲೂ ಅವ್ರ ಅವಶ್ಯಕತೆ ಇರಲಿಲ್ಲ. ಆದರೆ ಅವ್ರಿಗೆ ಇವ್ರದ್ದು ಹೋಮ್ ಟೌನ್ ಇದು, ಹೋಮ್ ಟೌನಲ್ಲಿ ಜನರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬರ್ತಾ ಇದ್ದಾರೆ. ಸೊ ಇದು ಕಾಂಗ್ರೆಸ್ ಪಕ್ಷದ ಒಂದು ತೀರ್ಮಾನ. ನೋಡೋಣ, ಕಾದ್ ನೋಡಿ, ಬಂಡೆನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇರ್ತೀನಿ, ಮುಂದಕ್ಕೂ ಇರ್ತೀನಿ. ತಮ್ಮ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿರುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಸುಳ್ಳು ಕೇಸ್ಗಳನ್ನು ದಾಖಲಿಸಿದ್ರೆ ಉತ್ತರ ಕೊಡೋದಕ್ಕೆ ಶಕ್ತಿ ಇದೆ. ಕಾನೂನಿನಲ್ಲಿ ಸುಳ್ಳು ಕೇಸ್ಗಳು ನಿಲ್ಲೋದಿಲ್ಲ ಅಂತ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ನಿನ್ನೆ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿಯವರಿಗೆ ಜಾತ್ಯತೀತತೆ ಮೇಲೆ ನಂಬಿಕೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳವೆಲ್ಲ ನಿಲ್ಲಲ್ಲ ಕಾನೂನು. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಷ್ಟಮಂಗಲ ಪ್ರಶ್ನೆ, ಆರೋಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಪುರಾತನ ಋಷಿ ಮುನಿಗಳಿಂದ ತಾಳೆ ಗ್ರಂಥದ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ವಿದ್ಯೆ, ಉದ್ಯೋಗ, ವಿವಾಹ, ದಾಂಪತ್ಯ ತೊಂದರೆ, ಸಂತಾನ ಭಾಗ್ಯ, ಶತ್ರುಕಾಟ, ಮನೆಯಲ್ಲಿ ಅಶಾಂತಿ, ಹೋಟೆಲ್, ಇಂಡಸ್ಟ್ರಿಯಲ್, ರಿಯಲ್ ಎಸ್ಟೇಟ್, ಭೂಮಿ, ಅತ್ತೆ ಸೊಸೆ ಕಲಹ, ಮಾನಸಿಕ ಚಿಂತೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿ ಮಾತು ಕೇಳದಿದ್ದಲ್ಲಿ, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಇಂದೇ ಭೇಟಿ ಕೊಡಿ. ಮನೆ ವಿಳಾಸ ನಂಬರ್ 67/1, ನೆಲಮಹಡಿ, 20ನೇ ಬಿ ಮುಖ್ಯ ರಸ್ತೆ, 1ನೇ ಆರ್ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು 10. ಮೊಬೈಲ್ ಸಂಖ್ಯೆ 9844439944.